ವೀಕ್ಷಕರೇ, 3 ತಿಂಗಳಿಂದನೂ ಕೂಡ ಗೃಹಲಕ್ಷ್ಮಿ ಹಣ ಬಂದಿಲ್ವಾ? ಹಾಗಾದರೆ ಈ ವಿಡಿಯೋನ ನೋಡಿ. ಇವತ್ತು ಮಂಗಳವಾರ, ಡೇಟ್ ಬಂದುಬಿಟ್ಟು 1/10/2024. ಇವತ್ತು ಶುಭ ದಿನ ನಿಮಗೆಲ್ಲರಿಗೂ ಕೂಡ. ಯಾಕಂತಂದ್ರೆ ಇದು 10ನೇ ತಿಂಗಳಿನ ಮೊದಲನೆಯ ದಿನ ಹಾಗೂ ಮಂಗಳವಾರ. ಇವತ್ತು ನಿಮ್ಮ ಖಾತೆಗಳಿಗೆ ಗೃಹಲಕ್ಷ್ಮಿ ಯೋಜನೆಯ 2,000 ರೂಪಾಯಿ ಹಣ ಹಾಗೂ 2,000 ರೂಪಾಯಿ ಹಣ ಮತ್ತು 2,000 ರೂಪಾಯಿ ಹಣ ನಿಮ್ಮ ಖಾತೆಗಳಿಗೆ ಜಮೆ ಆಗ್ತಾ ಇರುವಂಥದ್ದು ಒಂದು ಭರ್ಜರಿ ಗುಡ್ ನ್ಯೂಸ್ ಆದರೆ ಬಂದಿದೆ. ಇದರ ಬಗ್ಗೆ ನಾನು ನಿಮಗೆ ಮಾಹಿತಿಯನ್ನು ತಿಳಿಸಿಕೊಡ್ತೇನೆ. ಆದ ಕಾರಣ ಈ ವಿಡಿಯೋದಲ್ಲಿ ನಿಮಗೆ ಪ್ರಮುಖವಾದಂತಹ ಮಾಹಿತಿಗಳು ಸಿಗ್ತವೆ. ಆದ ಕಾರಣ ಈ ವಿಡಿಯೋನ ಕ್ಲಿಕ್ ಮಾಡಿಬಿಟ್ಟು ಸಂಪೂರ್ಣವಾಗಿ ಕೊನೆ ತನಕ ನೋಡಿ. ಗೃಹಲಕ್ಷ್ಮಿ ಯೋಜನೆಯ ಹಣ ಇದಾಗಲೇ ಯಾವ ಒಂದು ಕಂತಿನ ಹಣ ನಿಮಗೆ ಬಂದಿದೆ ಅಂತಂದರೆ, ಕೊನೆಯದಾಗಿ 11ನೇ ಕಂತಿನ ಹಣ ಬಂದಿದೆ. ಇವಾಗ ನಿಮಗೆ 12ನೇ ಕಂತಿನ ಹಣ ಬರಬೇಕು, 13ನೇ ಕಂತಿನ ಹಣ ಬರಬೇಕು ಮತ್ತು 14ನೇ ಕಂತಿನ ಹಣ ನಿಮ್ಮ ಖಾತೆಗಳಿಗೆ ಬರಬೇಕು. ಈ 3 ತಿಂಗಳಿನ ಹಣ ನಿಮ್ಮ ಖಾತೆಗಳಿಗೆ ಬಂದಿರಲಿಲ್ಲ. ಆದರೆ ಇದೀಗ ಭರ್ಜರಿ ಗುಡ್ ನ್ಯೂಸ್ ಆದರೆ ಸಿಕ್ಕಿದೆ. ಇವತ್ತು ಮಂಗಳವಾರದಂದು ನಿಮ್ಮ ಖಾತೆಗಳಿಗೆ ಹಣ ಜಮೆ ಆಗ್ತಾ ಇದೆ. ಇದರ ಬಗ್ಗೆ ಒಂದು ಪಕ್ಕಾ ಇನ್ಫಾರ್ಮೇಷನ್ ಆದರೆ ಬಂದಿದೆ. ಆ ಒಂದು ಪಕ್ಕಾ ಇನ್ಫಾರ್ಮೇಷನ್ ಆದರೆ ನಾನು ನೀಡ್ತೇನೆ ನಿಮಗೆ. ಸೊ ಅದೇನಂತ ನೀವು ತಿಳ್ಕೊಳ್ಬೇಕು. ಹಾಗಾಗಿ ಈ ವಿಡಿಯೋನ ಯಾರು ಗೃಹಲಕ್ಷ್ಮಿ ಯೋಜನೆಯ ಹಣ 3 ತಿಂಗಳಿಂದನೂ ಬಂದಿಲ್ಲ ಅಂತ ಹೇಳ್ತಾ ಇದ್ರಲ್ಲ, ಅಂಥವ್ರಿಗೆ ಶೇರ್ ಮಾಡಿ. ಇಲ್ಲಿ ಒಂದು ಸರ್ಕಾರದಿಂದ ಬಹುಮುಖ್ಯವಾದಂತಹ ಮಾಹಿತಿಗಳು ಬಂದಿದ್ದಾವೆ. ಇವೆಲ್ಲವನ್ನು ಕೂಡ ಇದು ಒಂದೇ ವಿಡಿಯೋದಲ್ಲಿ ತಿಳಿಸಿಕೊಡ್ತೇನೆ. ಇದೊಂದು ಚಿಕ್ಕ ವಿಡಿಯೋ ಆಗಿರುತ್ತೆ. ಇದನ್ನು ಕೂಡ ನೀವು ಸ್ಕಿಪ್ ಮಾಡಿ ನೋಡಬೇಡಿ. ಬನ್ನಿ ಸ್ನೇಹಿತರೆ, ಇದರ ಬಗ್ಗೆ ಬಂದಿರುವಂತಹ ಎಲ್ಲ ಮಾಹಿತಿಗಳನ್ನು ತಿಳ್ಕೊಳ್ತಾ ಹೋಗೋಣ. ಅದಕ್ಕಿಂತ ಮೊದಲು ನೋಡಿ, ನೀವೇನಾದರೂ ಮೊದಲನೆಯ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡಿದ್ದಾರೆ ಹಾಗೂ ಇನ್ನೂ ಸಬ್ಸ್ಕ್ರೈಬ್ ಆಗದಿದ್ದರೆ ಈಗಲೇ ಕೆಳಗಡೆ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಆಗಿ. ನೀವು ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ಅಲ್ಲಿ ಒಂದು ಬೆಲ್ ಐಕಾನ್ ಕಾಣುತ್ತೆ, ಅದನ್ನು ಆಲ್ ಅಂತ ಪ್ರೆಸ್ ಮಾಡಿಬಿಟ್ಟು ಮತ್ತೆ ಅದನ್ನು ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋನ ನೋಡ್ತಾ ಇರುವಂತಹ ಪ್ರತಿಯೊಬ್ಬ ವೀಕ್ಷಕರು ಕೂಡ ತಪ್ಪದೆ ಲೈಕ್ ಮಾಡಿ. ಇಲ್ಲಿ ನಿಮ್ಮ ಒಂದು ಲೈಕ್ ನಮಗೆ ತುಂಬ ತುಂಬಾ ಮೋಟಿವೇಶನ್ ಆಗಿರುತ್ತೆ. ಸೊ ಪ್ರತಿಯೊಬ್ಬ ವೀಕ್ಷಕರು ಕೂಡ ತಪ್ಪದೆ ಲೈಕ್ ಮಾಡಿ. ಓಕೆ, ಬನ್ನಿ ಸ್ನೇಹಿತರೆ, ಇವಾಗ ನೇರವಾಗಿ ವಿಷಯಕ್ಕೆ ಬರ್ತಾನೆ. ನೋಡಿ, ನಿಮ್ಮ ಖಾತೆಗಳಿಗೆ ಹಣ ಯಾವಾಗ ಜಮೆ ಆಗಬೇಕಾಗಿತ್ತು? 3 ತಿಂಗಳಿಂದನೂ ಕೂಡ ಜಮೆ ಆಗಿಲ್ಲ. ಹೇಳಿ, ಯಾವಾಗ ಜಮೆ ಆಗಬೇಕಾಗಿತ್ತು ಅಂತಂದರೆ ಸುಮಾರು 2 ತಿಂಗಳ ಹಿಂದೆ ನಿಮ್ಮ ಖಾತೆಗಳಿಗೆ 2,000 ರೂಪಾಯಿ ಹಣ ಬರಬೇಕಾಗಿತ್ತು. ಆದರೆ ಸ್ನೇಹಿತರೆ, ಇಲ್ಲೊಂದು ಅಚ್ಚರಿಯ ವಿಷಯ ಏನಂತಂದರೆ, ಈಗ ನಿಮ್ಮ ಖಾತೆಗಳಿಗೆ 2,000 ರೂಪಾಯಿ ಹಣ ಬರ್ತಾ ಇದೆ. ಹಾಗಾದರೆ ಯಾವಾಗ ಬರುತ್ತೆ? ಒಂದು ಡೇಟು ಫಿಕ್ಸ್ ಆಗಿದೆ, ಅದ್ರ ಬಗ್ಗೆ ಮಾಹಿತಿಯನ್ನು ನೀಡಿ ಅಂತ ಹೇಳ್ತಾ ಇದ್ರಿ. ಸ್ನೇಹಿತರೆ ನೋಡಿ, ನಾನು ಹೇಳಿದ್ನಲ್ಲ, ಇವತ್ತು, ಹೌದು ಸ್ನೇಹಿತರೆ, ಇವತ್ತಿಂದ ನಿಮ್ಮ ಖಾತೆಗಳಿಗೆ ಈ ಹಣ ಅನ್ನೋದು ಜಮೆ ಆಗ್ತಾ ಇದೆ. ಆದರೆ ಇದಕ್ಕೆ ಒಂದು ಫಿಕ್ಸ್ ಡೇಟ್ ಆದರೆ ಕೊಟ್ಟಿದ್ದಾರೆ. ಆ ಡೇಟು ಯಾವಾಗ ಮತ್ತು ಹಣ ಎಷ್ಟು ಜಮೆ ಮಾಡ್ತಾರೆ, ಈ 3 ಕಂತುಗಳು ಹಣ ಒಂದೇ ಬಾರಿಗೆ ಜಮೆ ಮಾಡ್ತಾರೆ ಅಂತ ತಿಳ್ಕೊಳ್ಳೋಣ. ಅದಕ್ಕಿಂತ ಮೊದಲು ಯಾರಿನ್ನೂ ಲೈಕ್ ಮಾಡಿಲ್ಲ ಪ್ರತಿಯೊಬ್ಬರು ಕೂಡ ಲೈಕ್ ಮಾಡಿ ವೀಕ್ಷಕರೇ. ಈ ವಿಡಿಯೋನ ನೋಡ್ತಾ ಇರುವಂತಹ ಪ್ರತಿಯೊಬ್ಬ ವೀಕ್ಷಕರು ಕೂಡ ತಪ್ಪದೆ ಲೈಕ್ ಮಾಡಿ. ನೋಡಿ ಸ್ನೇಹಿತರೆ, ಈ ಗೃಹಲಕ್ಷ್ಮಿ ಯೋಜನೆಯ ಹಣ ಅಂದರೆ 6,000 ರೂಪಾಯಿ ಹಣವನ್ನು ಮೊದಲಿಗೆ ಹಾಕ್ತೀವಿ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ತಿಳಿಸಿದರು. ನಂತರ ಏನು ತಿಳಿಸಿದ್ರು? ಫಸ್ಟಿಗೆ 4,000 ರೂಪಾಯಿ ಹಣ ಹಾಕ್ತೇವೆ ಅಂತ ತಿಳಿಸಿದ್ರು. ನಂತರ 6,000 ಹಾಕ್ತೇವೆ ಅಂತ ತಿಳಿಸಿದ್ರು. ಆಮೇಲೆ ಇವಾಗ ಅವ್ರು ಹೇಳ್ತಾ ಇದ್ದಾರೆ ಕೇವಲ 2,000 ರೂಪಾಯಿ ಹಣ ನಿಮ್ಮ ಖಾತೆಗಳಿಗೆ ಹಾಕ್ತಾ ಇದ್ದಾವೆ ಅಂತ. ಇಲ್ಲಿ ಇದರಿಂದ ಜನರಿಗೆ ಒಂದು ಬೇಸತ್ತು ಹೋಗಿಬಿಟ್ಟಿದ್ದಾರೆ. ಹಣ ಯಾವಾಗ ಬರುತ್ತೆ? ಇವ್ರು ಹೇಳ್ತಾರೆ, ಒಬ್ಬರೊಂದೊಂಥರ ಹೇಳ್ತಾ ಇದ್ದಾರೆ. 2,000 ರೂಪಾಯಿ ಬರುತ್ತೆ ಅಂತಾರೆ, 4,000 ರೂಪಾಯಿ ಹಣ ಬರುತ್ತೆ ಅಂತಾರೆ, 6,000 ರೂಪಾಯಿ ಹಣ ಬರುತ್ತೆ ಅಂತಾರೆ. ಹಣ ಯಾವಾಗಾದರೆ ಬರುತ್ತೆ ಅಂತ ತುಂಬ ಜನರು ಕೇಳ್ತಾನೆ ಇದ್ರಿ. ಸೊ ಇದೊಂದು ಅಪ್ಡೇಟ್ ಆದರೆ ಬಂದಿದೆ. ಒಂದು ಡೇಟ್ ಅನ್ನೋದಾದ್ರೂ ಫಿಕ್ಸ್ ಆಗಿದೆ. ಅದು ಯಾವ ಡೇಟ್ ಅಂತ ತಿಳಿಸಿಕೊಡ್ತಾನೆ, ಸರಿಯಾಗಿ ಕೇಳಿಸ್ಕೊಳ್ಳಿ. ಓಂ ಶ್ರೀ ಸಿಗಂದೂರು ಚೌಡೇಶ್ವರಿ ಜ್ಯೋತಿಷಾಲಯ ಪಂಡಿತ್ ಶ್ರೀಕಾಂತ್ ಆಚಾರ್ಯ ಇವರು ನಿಮ್ಮ ಜೀವನದಲ್ಲಿ ಏನೇ ಸಮಸ್ಯೆಗಳಿದ್ರೂ ಕೂಡ ಫೋನಿನ ಮುಖಾಂತರ ಶಾಶ್ವತವಾಗಿ ಪರಿಹಾರವನ್ನು ನೀಡ್ತಾರೆ. ಕೇವಲ ಕೆಲವೇ ಕ್ಷಣಗಳಲ್ಲಿ ಶಾಶ್ವತ ಪರಿಹಾರ ಅನ್ನೋದಾದ್ರೆ ನಿಮಗೆ ನೀಡ್ತಾರೆ. ನೀವೇನಾದರೂ ಬೇರೆ ಕಡೆ ಹೋಗಿದ್ರೆ ಅಲ್ಲೂ ಕೂಡ ನಿಮಗೆ ಸರಿಯಾದಂತಹ ಪರಿಹಾರ ನಿಮಗೆ ಸಿಕ್ಕಿಲ್ಲ ಅಂತಂದ್ರೆ ಒಂದ್ಸರಿ ಇವ್ರನ್ನ ನೀವು ಕಾಂಟ್ಯಾಕ್ಟ್ ಮಾಡಿ ನೋಡಿ. ಇಲ್ಲಿ ಕೆಳಗಡೆ ಸ್ಕ್ರೋಲ್ ಆಗ್ತಾ ಇದೆಯಲ್ಲ, ಈ ನಂಬರ್ ಅವ್ರದ್ದಾಗಿರುತ್ತೆ. ನೀವು ಅವ್ರನ್ನ ಜಸ್ಟ್ ಒಂದು ಫೋನಿನ ಮುಖಾಂತರ ಕರೆ ಮಾಡಬಹುದಾಗಿರುತ್ತೆ. ಎಲ್ಲೂ ಕೂಡ ಓಡಾಡುವಂತಹ ಅವಶ್ಯಕತೆ ಇಲ್ಲ. ಸೊ ಇದರಿಂದ ನಿಮಗೆ ಒಂದು ಶಾಶ್ವತ ಪರಿಹಾರ ಅನ್ನೋದಾದ್ರೆ ಸಿಗುತ್ತೆ. ಕೆಳಗಡೆ ಅವ್ರ ನಂಬರ್ ಇದೆ ನೋಡಿ. ಈ ಗೃಹಲಕ್ಷ್ಮಿ ಯೋಜನೆಯ ಸ್ಟಾರ್ಟ್ ಆದಾಗಿಂದನೂ ಕೂಡ ಯಾವುದೇ ರೀತಿ ಪ್ರಾಬ್ಲಮ್ ಇದ್ದಿದ್ದಿಲ್ಲ ಸ್ಟಾರ್ಟಿಂಗು. ಇವಾಗ 3 ತಿಂಗಳಾಯಿತು ಈ ಪ್ರಾಬ್ಲಮ್ ಬಂದು. ಹಾಗಾಗಿ ಇಲ್ಲಿ ಎಲ್ಲ ಮಹಿಳೆಯರು ಕೂಡ ಒಂದು ಇಲ್ಲಿ ವಿಭಿನ್ನವಾದಂತಹ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕೆಲವು ಮಹಿಳೆಯರು ಹೇಳ್ತಾ ಇದ್ದಾರೆ, ನೋಡಿ ಈ ಕಾಂಗ್ರೆಸ್ ಸರ್ಕಾರ ಅನ್ನೋದು ತುಂಬಾ ಹೆಲ್ಪ್ ಆಯಿತು ನಮಗೆ ಅಂತ. ಇನ್ನು ಕೆಲವೊಂದಿಷ್ಟು ಜನರು ಹೇಳ್ತಾರೆ, ಕೆಲವೊಂದಿಷ್ಟು ಮಹಿಳೆಯರು ಏನು ಕಾಂಗ್ರೆಸ್ ಸರ್ಕಾರ ಹೇಳಿದ ಮಾತೇ ಮಾಡೋದಿಲ್ಲ, ಹೇಳಿದ್ರು ಅವರು 2,000 ರೂಪಾಯಿ ಹಣ ಹಾಕ್ತವೆ ಅಂತ, ಆದರೆ ಇನ್ನೂ ಕೂಡ ಹಣ ಹಾಕೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ನೋಡಿ, ಇಲ್ಲಿ ಸರ್ಕಾರದ ವಿಚಾರಕ್ಕೆ ಬಂದರೆ ನೋಡಿ, ನಿಮಗೆ ಸ್ಟಾರ್ಟಿಂಗಿಂದ ಎಲ್ಲೂ ಕೂಡ ಪ್ರಾಬ್ಲಮ್ ಆಗಿದ್ದಿಲ್ಲ ಹಣ ಬರೋದು. ಹಣ ಬಂದಿದೆ ನಿಮಗೆ ಸ್ಟಾರ್ಟಿಂಗಿಂದನೂ ಕೂಡ 11 ತಿಂಗಳವರೆಗೂ ಕೂಡ ಯಾವುದೇ ರೀತಿ ಎಲ್ಲೂ ಕೂಡ ಪ್ರಾಬ್ಲಮ್ ಇಲ್ದಂಗೆ ಹಣ ಬಂದಿದೆ. ಆದರೆ ಪ್ರಾಬ್ಲಮ್ ಆಗಿದ್ದು ಯಾವುದು ಅಂತಂದರೆ 12, 13 ಇವು 2 ಕಂತುಗಳು ಮೇನು. ಅದರ ಜೊತೆಗೆ 14ನೇ ಕಂತಿನ ಹಣನೂ ಕೂಡ ತುಂಬ ಇಲ್ಲಿ ಪ್ರಾಬ್ಲಮ್ ಆಗ್ತಾ ಇರುವಂಥದ್ದು. ಹಾಗಾದರೆ ಹಣ ಬರಲ್ವಾ? ಏನಿದು ಇವರು ಜಸ್ಟ್ ಹೋಟು ಎಲೆಕ್ಷನ್ನು ಇದನ್ನೆಲ್ಲ ಗಮನ ಇಟ್ಕೊಂಡು ಈ ರೀತಿ ನಮ್ಗೆ ಹೇಳಿದ್ರ ಅಂತ ಹೇಳ್ತಾ ಇದ್ರಿ. ನೋಡಿ, ಇಲ್ಲಿ ಸರ್ಕಾರದಿಂದ ಒಂದು ಅಚ್ಚರಿಯ ಒಂದು ಮಾಹಿತಿ ಬಂದಿದೆ. ಅದೇನಂತಂದರೆ ನಿಮಗೆ ಯಾವುದೇ ಕಾರಣಕ್ಕೂ ಕೂಡ ಈ ಹಣವನ್ನು ಕ್ಯಾನ್ಸಲ್ ಮಾಡೋದಿಲ್ಲ, ಖಂಡಿತ ಬರುತ್ತೆ. ಇದು ಎಷ್ಟು ಬರುತ್ತೆ ಅಂತ ಹೇಳ್ತಾನೆ ನೋಡಿ. ಫಸ್ಟಿಗೆ ಇವರು 2,000 ರೂಪಾಯಿ ಹಣವನ್ನು ಹಾಕ್ತಾರೆ. ನಂತರ ಕೇವಲ ಒಂದು ವಾರ ಗ್ಯಾಪ್ನಲ್ಲಿ ಮತ್ತೆ 2,000 ರೂಪಾಯಿ ಹಣವನ್ನು ಹಾಕ್ತಾರೆ ಸ್ನೇಹಿತರೆ. ಮತ್ತೆ ಇವರು ಸ್ವಲ್ಪ ದಿನ ಬಿಟ್ಬಿಟ್ಟು ಮತ್ತೆ 2,000 ರೂಪಾಯಿ ಹಣವನ್ನು ಹಾಕ್ತಾರೆ. ಟೋಟಲ್ ಆಗಿ 6,000 ರೂಪಾಯಿ ಹಣ ನಿಮ್ಮ ಖಾತೆಗಳಿಗೆ ಜಮೆ ಆಗ್ತಾ ಇರುವಂಥದ್ದು ಸ್ನೇಹಿತರೆ. ಮತ್ತೆ ಇನ್ನು ಕೆಲವರು ಹೇಳ್ತಾರೆ, ಸರ್ ಯಾವ ಒಂದು ದಿನದಂದು ಇದು ಜಮೆ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅಂತ. ನೋಡಿ ಸ್ನೇಹಿತರೆ, ಇದು
ಇವತ್ತಿಂದನೇ, ನಾನು ಹೇಳಿದೆ ಆಗಲೇ ಇವತ್ತಿಂದನೇ ಅಂತ, ಹೌದು ಇವತ್ತಿಂದನೇ ಇದು ನಿಮ್ಮ ಖಾತೆಗಳಿಗೆ ಹಣ ಜಮೆ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಇವತ್ತಿಂದ ದಸರಾ ಹಬ್ಬದ ಒಳಗಾಗಿ ನಿಮ್ಮ ಖಾತೆಗಳಿಗೆ ಈ ಹಣ ಅನ್ನೋದಾದ್ರೂ ಬಂದು ಜಮೆ ಆಗುತ್ತೆ. ಈ 2,000 ರೂಪಾಯಿ ಹಣವನ್ನು ಹಾಕ್ತಾರೆ ಮೊದಲಿಗೆ, ನಂತರ ಮಿಕ್ಕಿರುವ ಹಣವನ್ನು ಮತ್ತೆ ಒಂದು ವಾರ ಬಿಟ್ಟು ಹಾಕ್ತಾರಂತೆ. ಸ್ನೇಹಿತರೆ ನೋಡಿ, ಈ ಮಾಹಿತಿಯನ್ನು ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ. ಏನೇ ಡೌಟ್ ಇದ್ರೂ ಕೂಡ ಕೆಳಗಡೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಕೂಡ ಮಾಡಿ. ಓಕೆ, ಥ್ಯಾಂಕ್ ಯು.